ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 8ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಚತುರ್ಭುಜಗಳ ಪರಿಚಯ ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಕೆಳಗಿನ ಚಿತ್ರಗಳಲ್ಲಿ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲೊಂದು ಚತುರ್ಭುಜದ ಚಿತ್ರ ಇದೆ. ಹಾಗಾದ್ರೆ ಇದೊಂದು ಬಹುಭುಜಾಕೃತಿ. ಹೌದಾ? ಬಹುಭುಜಾಕೃತಿ ಅಂದ್ರೆ 3 ಅಥವಾ 3ಕ್ಕಿಂತ ಹೆಚ್ಚು ಬಾಹುಗಳನ್ನ ಹೊಂದಿದಂತಹ ಬಾಹುಗಳಿಂದ ಆವೃತವಾದಂತಹ ಆಕೃತಿಗೆ ನಾವೇನಂತ ಕರಿತಾ ಇದೀವಿ? ಬಹುಭುಜಾಕೃತಿ ಅಂತ ಕರಿತಾ ಇದೀವಿ. ಅದರಲ್ಲಿ ಇದು ಯಾವ ಬಹುಭುಜಾಕೃತಿ ಅಂದ್ರೆ ಪಂಚಭುಜಾಕೃತಿ ಅಂತ ಹೇಳಿ ಕರಿತಾ ಇದೀವಿ. ಹಾಗಾದ್ರೆ ನೋಡಿ, 1 2 3 4 5 ಬಾಹುಗಳನ್ನು ಹೊಂದಿರುವಂತದ್ದು ಪಂಚಭುಜಾಕೃತಿಯಾಗಿದೆ. ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡ್ಬೇಕಾಗಿದೆ? ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಬೇಕಂದ್ರೆ ನಮಗೊಂದು ವಾಕ್ಯ ಗೊತ್ತಿರಬೇಕು, ಸೂತ್ರ. ಅದು ಯಾವ್ದಂದ್ರೆ ಎಲ್ಲಾ ಬಹುಭುಜಾಕೃತಿಗಳ ಹೊರ ಕೋನಗಳ ಮೊತ್ತ ಎಷ್ಟಾಗಿರ್ತದೆ? 360 ಡಿಗ್ರಿ ಆಗ್ತಾ ಇದೆ. ಹಾಗಾದ್ರೆ ನೋಡಿ, ಇಲ್ಲಿ ಈ ಚಿತ್ರವನ್ನು ನೋಡಿದಾಗ ಇದು ಹೊರಕೋನ ಹೊರಭಾಗದಲ್ಲಿದೆ. ಹೌದಾ? ಇಲ್ಲಿ ಎಕ್ಸ್ ಕೂಡ ಹೊರಭಾಗದಲ್ಲಿದೆ, ಇಲ್ಲಿಯೂ ಕೂಡ ಹೊರಭಾಗದಲ್ಲಿದೆ, ಇಲ್ಲಿಯೂ ಕೂಡ ಹೊರಭಾಗದಲ್ಲಿ 60 ಡಿಗ್ರಿ ಇದೆ. ಹಾಗಾದ್ರೆ ಇಲ್ಲಿ ಇದೊಂದು ವಿಚಾರ ಮಾಡಿದಾಗ ಇಲ್ಲಿ ಏನಾಗಿದೆ? ಹೊರಭಾಗದಲ್ಲಿದೆ. ಹಾಗಾದ್ರೆ ಮೊದಲನೇದಾಗಿ ನಾವು ಇವುಗಳಿಗೆ ಹೆಸರುಗಳನ್ನ ಕೊಟ್ಟು ಬಿಡೋಣ. ಎ, ಬಿ, ಸಿ, ಡಿ, ಇ ಅಂತ ಹೇಳಿ. ಹೌದಾ? ಹೆಸರುಗಳನ್ನು ಕೊಟ್ಟಾಗ ಇವಷ್ಟು ಕೋನಗಳು ಹೊರಭಾಗದಲ್ಲಿರುವೆ, ಇಲ್ಲಿ ಏನಿದೆ? ಇದು ಹೊರಭಾಗದಲ್ಲಿದೆ. ಹಾಗಾದ್ರೆ ಈ ಚಿತ್ರ ಅಂದ್ರೆ ಏನಂದ್ರೆ 90 ಡಿಗ್ರಿ. ಎಲ್ಲ ಚಿತ್ರ ಎಲ್ಲಿ ಉಂಟಾಗಿರ್ತದೆ ಅಲ್ಲಿ ಏನಿರ್ತದೆ? 90 ಡಿಗ್ರಿ. ಹಾಗಾದ್ರೆ ನಮಗೊಂದು ಇನ್ನೊಂದು ಸೂತ್ರ ಗೊತ್ತಿದೆ. ಒಳಕೋನ ಪ್ಲಸ್ ಹೊರಕೋನ. ಹೌದಾ? ಒಳಕೋನ ಪ್ಲಸ್ ಹೊರಕೋನ ಇಸ್ಕೊಲ್ಟು ಎಷ್ಟಾಗ್ತಾ ಇದೆ? 180 ಡಿಗ್ರಿ. ನೋಡಿ, ಯಾವುದೇ ಒಂದು ಚಿತ್ರದ ಒಳಕೋನ ನೋಡಿ, ಒಳಭಾಗದಲ್ಲಿರುವಂತ ಕೋನ ಮತ್ತು ಹೊರಭಾಗದಲ್ಲಿರುವಂತ ಕೋನ, ಇವನ್ನ ಎರಡು ಕೂಡಿಸಿದಾಗ ನಮ್ಗೆ ಎಷ್ಟಾಗ್ತಾ ಇದೆ? 180 ಡಿಗ್ರಿ ಸಿಗ್ತಾ ಇದೆ ಅಂತೇಳಿ ಒಂದು ಸೂತ್ರ ಗೊತ್ತಿದೆ. ಹಾಗಾದ್ರೆ ಈ ಡಿ ದ ಒಳಭಾಗದಲ್ಲಿ ಎಷ್ಟಿದೆ? 90 ಡಿಗ್ರಿ. ಒಳಕೋನ 90 ಡಿಗ್ರಿ ಪ್ಲಸ್ ಹೊರಕೋನ ಏನೈತ್ರಿ? ಈಗ ನೋಡಿ, ಒಳಕೋನ ಅಂದ್ರೆ 90 ಡಿಗ್ರಿ ಪ್ಲಸ್ ಹೊರಕೋನ ಇಸ್ಕ್ವಲ್ ಟು 180 ಡಿಗ್ರಿ. ನಮಗೆ ಹೊರಕೋನ ಬೇಕಾಗಿದೆ. ಆದ್ದರಿಂದ ಹೊರಕೋನ ಯಾವ್ದು? ಇದು ಡಿ. ಹೊರಕೋನ ಡಿ ಇಸ್ಕ್ವಲ್ ಟು 180 ಡಿಗ್ರಿ ಮೈನಸ್. ಹೌದಾ? ಈ 90 ಡಿಗ್ರಿ ಬಲಭಾಗಕ್ಕೆ ಹೋದಾಗ ಮೈನಸ್ ಆಗ್ತದೆ, ಹಾಗಾಗಿ 90 ಡಿಗ್ರಿ ಆಗ್ತಾ ಇದೆ. ಆದ್ದರಿಂದ ಹೊರಕೋನ ಡಿ ಕೂಡ ನಮ್ಗೆ ಇಲ್ಲಿ ಎಷ್ಟಾಗಿತ್ತು? 90 ಡಿಗ್ರಿ ಅಂತೇಳಿ ಸಿಕ್ತು. ಹಾಗಾದ್ರೆ ಇದು ಕೂಡ ಎಲ್ಲ ಆಕಾರದಲ್ಲಿದೆ, ಇದು ಕೂಡ ಎಷ್ಟಾಯ್ತು? 90 ಡಿಗ್ರಿ ಅಂತೇಳಿ ನಾವು ಕಂಡುಕೋಬಹುದು. ಈಗ ಎ ಹೊರಕೋನ ಸಿಕ್ತು, ಬಿ ಹೊರಕೋನ, ಡಿ ಹೊರಕೋನ, ಇ ಹೊರಕೋನ ಸಿಕ್ತು. ನಾವೇನ್ ಮಾಡ್ಬೇಕಾಗಿದೆ? ಸಿ ಹೊರಕೋನ ಎಕ್ಸ್ ಅನ್ನ ಕಂಡುಹಿಡಬೇಕು. ಹಾಗಾದ್ರೆ ಇದೊಂದು ಬಹುಭುಜಾಕೃತಿಗಳ ಆಗಿರೋದ್ರಿಂದ ಬಹುಭುಜಾಕೃತಿಗಳ ಎಲ್ಲಾ ಹೊರಕೋನಗಳ ಮೊತ್ತ ಏನಾಗಿರ್ತದೆ? 360 ಡಿಗ್ರಿ ಆಗಿರುತ್ತದೆ. ಎಲ್ಲಾ ಬಹುಭುಜಾಕೃತಿಗಳ ಹೊರ ಕೋನಗಳ ಮೊತ್ತ ಎಷ್ಟಾಗಿರ್ತದೆ? 360 ಡಿಗ್ರಿ. ಹೌದಾ? ಹಾಗಾದ್ರೆ ನೋಡಿ, ಹೊರಕೋನ ಎ ಪ್ಲಸ್ ಹೊರಕೋನ ಬಿ ಪ್ಲಸ್ ಹೊರಕೋನ ಸಿ ಪ್ಲಸ್ ಹೊರಕೋನ ಡಿ ಪ್ಲಸ್ ಹೊರಕೋನ
ಇ ಹೌದಾ ಹೊರಕೋನ ಎ ಹೊರಕೋನ ಬಿ ಪ್ಲಸ್ ಹೊರಕೋನ ಸಿ ಪ್ಲಸ್ ಹೊರಕೋನ ಡಿ ಪ್ಲಸ್ ಹೊರಕೋನ ಇ ಇಜ್ಕೊಲ್ ಟು ಎಷ್ಟಾಗ್ತದೆ 360 ಡಿಗ್ರಿ. ಇಲ್ಲಿ ನೋಡಿ ಇಲ್ಲಿ ಅಷ್ಟು ಹೊರಕೋನಗಳನ್ನು ಕೂಡಿಸಿದಾಗ ನಮ್ಗೆ ಎಷ್ಟಾಗತ್ತಂತೆ 360 ಡಿಗ್ರಿ. ಈಗಾಗಲೇ ನಮ್ಗೆ ಗೊತ್ತಿರೋ ಬೆಲೆಗಳನ್ನ ತುಂಬಿಡೋಣ. ಹೊರಕೋನ ಎ ಎಷ್ಟಿದೆ 90 ಡಿಗ್ರಿ. ಹೊರಕೋನ ಎ ಎಷ್ಟಿದೆ 90 ಡಿಗ್ರಿ. ಬಿ ಎಷ್ಟಿದೆ 70 ಡಿಗ್ರಿ. ಹೌದಾ ಹೊರಕೋನ ಬಿ 70 ಡಿಗ್ರಿ. ಹೊರಕೋನ ಸಿ ಎಕ್ಸ್ ಇದೆ. ಹೊರಕೋನ ಡಿ 90 ಡಿಗ್ರಿ ಪ್ಲಸ್ ಹೊರಕೋನ ಇ ಎಷ್ಟಿದೆ 60 ಡಿಗ್ರಿ ಇದೆ. ಇದಕ್ಕೂ 360 ಡಿಗ್ರಿ. ನಮಗೆ ಏನು ಬೇಕಾಗಿದೆ ಎಕ್ಸ್ ಬೇಕಾಗಿದೆ. ಹಾಗಾದ್ರೆ ಇವಷ್ಟು ಸಂಖ್ಯೆಗಳನ್ನ ಏನ್ ಮಾಡಿಬಿಡೋಣ ಕೂಡಿಸಿಬಿಡೋಣ. 90 ಇದೆ 90ಕ್ಕೆ 90 ಕೂಡಿಸಿದಾಗ 180. ಹೌದಾ 180ಕ್ಕೆ 70 ಕೂಡಿಸಿದಾಗ 250. 250ಕ್ಕೆ 60 ಕೂಡಿಸಿದಾಗ 310 ಆಗ್ತಾ ಇದೆ. ಹಾಗಾದ್ರೆ ಇದನ್ನ ಇಷ್ಟು ಕೂಡಿಸಿದಾಗ 310 ಡಿಗ್ರಿ ಪ್ಲಸ್ ಎಕ್ಸ್ ಇಕ್ವಲ್ ಟು 360 ಡಿಗ್ರಿ. ಆದ್ದರಿಂದ ಎಕ್ಸ್ ಬೇಕಾಗಿದೆ 360 ಡಿಗ್ರಿ ಮೈನಸ್ ಇಲ್ಲಿ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ. ಇದು ಬಲಭಾಗಕ್ಕೆ ಹೋದಾಗ 310 ಡಿಗ್ರಿ ಆಗ್ತಾ ಇದೆ. ಹಾಗಾಗಿ 360 ಡಿಗ್ರಿಯಲ್ಲಿ 310 ಡಿಗ್ರಿಯನ್ನು ಕಳೆದಾಗ ನಮಗೆ ಎಕ್ಸ್ ಎಷ್ಟಾಯ್ತು 50 ಡಿಗ್ರಿ. ಈ ರೀತಿಯಾಗಿ ನಾವು ಏನ್ ಮಾಡಿದ್ದೇವೆ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿದಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.